ಮಂತ್ರಿ ಆಗುವ ಕನಸನ್ನ ಕಾಣ್ತಾ ಇದ್ದಂತಹ ಶಾಸಕರಿಗೆ ಬಿಗ್ ಶಾಕ್ ಸಿಗ್ತಾ ಇದೆ. ವರಿಷ್ಠರಿಗೆ ಪತ್ರವನ್ನ ಬರೆದಂತಹ ಎಂಎಲ್ಎಗಳ ಕನಸು ನುಚ್ಚುನೂರಾಗಿದೆ. ಮೊದಲ ಬಾರಿಗೆ ಶಾಸಕರಾದವರಿಗೆ ಸಚಿವ ಸ್ಥಾನ ಇಲ್ಲ, ಹೈಕಮಾಂಡ್ ನಿರ್ಣಯ ಇದೆ, ನಾವು ಪಾಲಿಸ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಮೊದಲ ಬಾರಿಗೆ ಶಾಸಕರಾದವರಿಗೆ ಸಚಿವ ಸ್ಥಾನ ಇಲ್ಲ, ಹೈಕಮಾಂಡ್ ನಿರ್ಣಯವಿದೆ, ನಾವು ಕೂಡ ಪಾಲಿಸ್ತಿದ್ದೀವಿ ಅಷ್ಟೇ. ಮಂತ್ರಿಗಿರಿ ಕೋರಿದ್ದ ಕೈಪಡೆಯ 31 ಶಾಸಕರಿಗೆ ಇದೀಗ ನಿರಾಸೆ ಉಂಟಾಗಿದೆ. ಮೊದಲ ಬಾರಿಗೆ ಶಾಸಕರಾದವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಕಾರ್ಕಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಕಂಗಾಲಾಗಿದ್ದಾರೆ ಆಕಾಂಕ್ಷಿಗಳೆಲ್ಲರೂ ಕೂಡ. ಅಧಿಕಾರದ ಕನಸನ್ನ ಕಾಣ್ತಾ ಇದ್ದಂತಹ ಕೈ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಮಂತ್ರಿ ಆಗಬಹುದು ಅಂದುಕೊಂಡಿದ್ದವರಿಗೆ ನಿರಾಸೆ ಉಂಟಾಗಿದೆ. ಮಂತ್ರಿ ಆಗುವ ಕನಸನ್ನ ಕಾಣ್ತಾ ಇದ್ದಂತಹ ಶಾಸಕರು ವರಿಷ್ಠರಿಗೆ ಪತ್ರ ಬರೆದ ಎಂಎಲ್ಎಗಳ ಕನಸು ಕೂಡ ನುಚ್ಚುನೂರಾಗಿದೆ. ಆಕಾಂಕ್ಷಿಗಳಿಗೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಮೊದಲ ಬಾರಿಗೆ ಶಾಸಕರಾದವರಿಗೆ ಸ್ಥಾನ ಇಲ್ಲ, ಹೈಕಮಾಂಡ್ ನಿರ್ಣಯ ಇದೆ ಅಂತ ಹೇಳ್ಬಿಟ್ಟು ಪಾಲಿಸ್ತಾ ಇದ್ದೀವಿ ಅಷ್ಟೇ ಅಂತ ತಮ್ಮ ಬೇಸರವನ್ನ ಹೊರಹಾಕ್ತಿದ್ದಾರೆ. ಮಂತ್ರಿಗಿರಿ ಕೋರಿದಂತಹ ಕೈ ಶಾಸಕರಿಗೆ ಇದೀಗ ಬಹುದೊಡ್ಡ ಶಾಕ್. ತಮ್ಮ ಆಸೆಯನ್ನ ವ್ಯಕ್ತಪಡಿಸುವುದು ತಪ್ಪಲ್ಲ, ಯಾಕೆ ಸಚಿವ ಸ್ಥಾನವನ್ನ ನೀಡಿಲ್ಲ ಅನ್ನುವಂತಹ ಬೇಸರ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಕಳದಲ್ಲಿ ಕಂಪ್ಲೀಟ್ ಆಗಿ ಕಂಗಾಲಾಗಿ ಹೋಗಿದ್ದಾರೆ ಆಕಾಂಕ್ಷಿಗಳೆಲ್ಲರೂ ಕೂಡ. ಸಿದ್ದರಾಮಯ್ಯ ಹೇಳಿಕೆಯ ಬೆನ್ನಲ್ಲೇ ಅಧಿಕಾರದ ಕನಸನ್ನ ಕಾಣ್ತಾ ಇದ್ದಂತಹ ಕೈ ಶಾಸಕರು ಮಂತ್ರಿ ಆಗಬಹುದು ಅಂತ ಹೇಳ್ಬಿಟ್ಟು ಈಗ ಆಕಾಂಕ್ಷಿಗಳೆಲ್ಲರಿಗೂ ಕೂಡ ಬಹುದೊಡ್ಡ ಶಾಕ್ ಎದುರಾಗಿದೆ. ಕಂಪ್ಲೀಟ್ ಆಗಿ ಎಂಎಲ್ಎಗಳ ಕನಸು ನುಚ್ಚು ನೂರಾಗೋಗಿದೆ. ಸಚಿವ ಸ್ಥಾನವೇ ಇಲ್ಲ ಮೊದಲ ಬಾರಿಗೆ ಶಾಸಕರಾದವರಿಗೆ. ಹೈಕಮಾಂಡ್ ನಿರ್ಣಯ ಇದೆ, ನಾವು ಪಾಲಿಸ್ತಿದ್ದೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಮಂತ್ರಿಗಿರಿ ಕೋರಿದಂತಹ ಕೈಪಡೆಯ 31 ಶಾಸಕರಿಗೆ ಇದೀಗ ನಿರಾಸೆ ಉಂಟಾಗಿರುವಂಥದ್ದು. ವರಿಷ್ಠರಿಗೆ ಪತ್ರ ಬರೆದ ಎಂಎಲ್ಎಗಳ ಕನಸು ಇದೀಗ ನುಚ್ಚುನೂರಾಗಿದೆ. ಮೊದಲ ಬಾರಿಗೆ ಶಾಸಕರಾದವರಿಗೆ ಸಚಿವ ಸ್ಥಾನವೇ ಇಲ್ಲ. ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ರಿಯಾಕ್ಟ್ ಕೂಡ ಮಾಡಿರುವಂಥದ್ದು. ಕಾರ್ಕಳದಲ್ಲಿ ಮಾತನಾಡಿದ್ದಾರೆ ಕೂಡ. ಮೊದಲ ಬಾರಿ ಶಾಸಕರಾದವರಿಗೆ ಮಂತ್ರಿಗಿರಿ ಕೋರಿದಂತಹ ಕೈಪಡೆಯ 31 ಶಾಸಕರಿಗೂ ಕೂಡ ನಿರಾಸೆ ಉಂಟಾಗಿದೆ. ಕೈ ಶಾಸಕರು ತಮ್ಮ ಆಸೆಯನ್ನ ವ್ಯಕ್ತಪಡಿಸೋದು ತಪ್ಪಲ್ಲ, ಆದರೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಆ ನಿರ್ಧಾರಕ್ಕೆ ಬದ್ಧರಾಗಿರಬೇಕು, ಏನು ಮಾಡೋಕ್ಕಾಗಲ್ಲ.